ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಇವತ್ತು ಒಂದು ಪುಸ್ತಕದ ಬಿಡುಗಡೆಯ ಹೊತ್ತಿನಲ್ಲಿ ನಾವು ಮತ್ತು ಮೇಲುಕೋಟೆ ಚೆಲುವರಾಜ್ ಅವರು ಕೂತ್ಕೊಂಡಿದ್ದೀವಿ. ಮೇಲುಕೋಟೆ ಚೆಲುವರಾಜ್ ಸರ್ಗೆ ನಮ್ಮ ಸ್ಟುಡಿಯೋಗೆ ತುಂಬ ಹೃದಯದಿಂದ ಸ್ವಾಗತ ಸರ್. ಧನ್ಯವಾದ ಸರ್. ಚೆಲುವರಾಜ್ ಸರ್ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸುಮಾರು 10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೂ ಇತ್ತೀಚೆಗೆ ಸುಮಾರು 1.5 ವರ್ಷಗಳ ತಪಸ್ಸಿನ ಫಲವಾಗಿ ಒಂದು ಸ್ಪರ್ಧಾ ಚೆಲುವ ಕನ್ನಡ ಎನ್ನುವ ಪುಸ್ತಕವನ್ನು ರಚನೆ ಮಾಡಿಕೊಂಡು ನಿಮ್ಮೆದುರಿಗೆ ಬಂದಿದ್ದಾರೆ. ಆ ಪುಸ್ತಕವನ್ನು ನಿಮ್ಮೆದುರಿಗೆ ಇವತ್ತು ಓಪನ್ ಮಾಡ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ದಿಸ್ ಬುಕ್ ಸ್ಪರ್ಧಾ ಚೆಲುವ ಕನ್ನಡ. ಈ ಪುಸ್ತಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಶೇಷವಾಗಿ ಈಗ ಯಾವುದೇ ಪರೀಕ್ಷೆ ಬರೆಯೋಕ್ಕೆ ಹೋದರೂ ಜನರಲ್ ಕನ್ನಡ ಅಂತ ಒಂದು ಪೇಪರ್ ಇರುತ್ತೆ. ಅದು ಗ್ರೂಪ್ ಸಿಗಳಲ್ಲಿ 35 ಮಾರ್ಕ್ಸ್ ಇರ್ಬೋದು. ಅದೇ ಗ್ರೂಪ್ ಸಿ ಎಕ್ಸಾಮಲ್ಲಿ ಕಂಪಲ್ಸರಿ ಕನ್ನಡ ಅಂತ 100 ಮಾರ್ಕ್ಸ್ ಇರುತ್ತೆ. ಎಲ್ಲಿ ಹೋದರೂ ಕನ್ನಡದಲ್ಲಿ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ಜಗತ್ತು. ನೀವು ಏನೇ 10th ಪ್ಲಸ್ಸಿಂದ ಹಿಡಿದು BE ಬೇಸ್ಡ್ ಪೋಸ್ಟ್ಗಳಿಗೆ ಹೋಗೋದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡವನ್ನು ಸ್ಪಷ್ಟವಾಗಿ ಕಲ್ತಿರಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹಲವಾರು ಪುಸ್ತಕಗಳು ಈಗಾಗಲೇ ಬಂದಿದೆ. ಆದರೆ ಈ ಬಂದಿರುವ ಪುಸ್ತಕ 2024 ಎಂಡಲ್ಲಿ ಬಂದಿರುವ ಪುಸ್ತಕ ಹಲವು ನಿಟ್ಟಿನಲ್ಲಿ ವಿಶೇಷ ಇದೆ ಅಂತ ನನಗನ್ನಿಸ್ತಾ ಇದೆ. ಅದನ್ನು ನಾನು ಮಾತಾಡೋ ಬದ್ದು ಚೆಲುವರಾಜ್ ಸರ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಚೆಲುವರಾಜ್ ಸರ್, ಇದು ಸ್ಪರ್ಧಾ ಚೆಲುವ ಕನ್ನಡ ಅನ್ನೋ ಪುಸ್ತಕ ಬರೆದ್ರಿ. ನಮ್ಮ ಯುವಕ ಯುವತಿಯರು ಮೊದಲ ಪ್ರಶ್ನೆ ಕೇಳೋದೆ ಅವರು ಏನು ಶೈಕ್ಷಣಿಕ ಅರ್ಹತೆ ಹೊಂದಿರೋ ಕಾರಣಕ್ಕೆ ಬರೆದಿದ್ದಾರೆ ಅಂತ ಇರ್ತಾರೆ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್? ಸರ್, ನಮ್ಮ ಎಜುಕೇಷನ್ನು ಸರ್ MA BEd, UGC ನೆಟ್ಟು KSET. ಓಕೆ. MA BEd ನೆಟ್ ಸೆಟ್ ಎಲ್ಲ ಅಂದರೆ ಕನ್ನಡದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಬೇಕಾಗುವ ಅರ್ಹತೆ ಎಲ್ಲ ಎಜುಕೇಷನ್, ಟಾಪ್ ಮೋಸ್ಟ್ ಎಜುಕೇಷನ್ ಮತ್ತು ಕ್ವಾಲಿಫಿಕೇಷನ್ ಎಕ್ಸಾಮ್ಸ್ ಏನು ನೆಟ್ ಸೆಟ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಹಾಗಂತ ನೆಟ್ ಸೆಟ್ ಕ್ಲಿಯರ್ ಮಾಡಿದ ಅಪಾರ ನಾಲೆಡ್ಜನ್ನು ಇಲ್ಲಿ ಹೇರಬೇಕು ಅಂತ ಇಲ್ಲ. ಅಷ್ಟು ಜ್ಞಾನ ಇದೆ. ಅದರಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಕನ್ಸೈಸ್ ಮಾಡಿ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಇದು ಚೆಲುವರಾಜ್ ಸರ್ ಅವರ ಒಂದು ಶೈಕ್ಷಣಿಕ ಅರ್ಹತೆ. ಸ್ನೇಹಿತರೆ, ನನಗೆ ಕ್ಯೂರಿಯಾಸಿಟಿ, ನಾನು ನಿಮ್ಮ ಪ್ರಶ್ನೆ ಇದೆ, ನನ್ನ ಪ್ರಶ್ನೆ ಕೇಳಬೇಕಲ್ಲ ಸರ್. ಏನಿದು ಚೆಲುವ ಕನ್ನಡ? ಚೆಲುವ ಮೀನ್ಸ್ ನಿಮ್ಮ ಹೆಸರಲ್ಲಿಂದ ಒಂದು ಪದ ಎತ್ಕೊಂಡ್ಬಿಟ್ರ? ಮೇಲುಕೋಟೆ ಚೆಲುವರಾಜಿಂದ? ಸರ್, ನಮ್ಮದು ತುಮಕೂರು ಸರ್. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಅಮೃತೂರು ಹೋಬಳಿ ಆಲ್ಗೆರೆ ಗ್ರಾಮದವ್ರು ನಾವು. ನಮ್ಮದು ಸರ್ ಬಡತನದಿಂದ ಬಂದವ್ರು ನಾವು. ಸರ್, ಈ ಚೆಲುವ ಕನ್ನಡ ಏನಕ್ಕೆ ಹೆಸರಿಕ್ತಿ ಅಂತ ಅಂದರೆ ಸರ್, ಫಸ್ಟು ಸರ್ ಕನ್ನಡದ ಕಲ್ಪತರು ಅಂತ ಫಸ್ಟ್ ಹೆಸರಿಕ್ಕಿದ್ದು. ಅದು ಭೀಮಶಂಕರ್ ಜೋಶಿ ಸರ್ದಿದೆ. ಅವ್ರ ಹೆಸರು ಇಕ್ಕಿದ್ದಾರೆ ಆಲ್ರೆಡಿ ಬೇಡ ಅನ್ನೋ ಉದ್ದೇಶದಲ್ಲಿ. ಸರ್, ನಾನೊಂದು 20 ಹೆಸರು ಬರ್ಕೊಂಡಿದ್ದೆ ಸರ್, ಲಿಸ್ಟ್ ಔಟ್ ಮಾಡಿದ್ದೆ. ಅದರಲ್ಲಿ ಸರ್ ಸ್ಪರ್ಧಾ ಚೆಲುವ ಕನ್ನಡ ಅಂತ ಏನಕ್ಕೆ ಇಕ್ತೆ ಅಂತ ಅಂದರೆ, ಈ ಕಡೆ ಸರ್ ಹುಯಿಲಾಗೋಳ ನಾರಾಯಣ ರಾಯರು ಫೋಟೋ ಹಾಕಿದ್ದೇನೆ. ಅವರು ಸರ್ ಭಾವಗೀತೆ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಒಂದು ಭಾವಗೀತೆ ಇದೆ. ಅದರಿಂದ ಸರ್ ಚೆಲುವ ಕನ್ನಡ ನಾಡು, ಅದರಿಂದ ಚೆಲುವ ಕನ್ನಡ ಸ್ಫೂರ್ತಿಯಾಗಿ ಬಂದಿದೆ. ನಿಮ್ಮ ಹೆಸರಿಂದ ಬಂದಿರೋದಲ್ಲ ಸರ್, ನಮ್ಮ ಹೆಸರಿಂದ ಬಂದಿರೋದಲ್ಲ ಸರ್. ನಾನು ಸರ್ ಹೇಳ್ದೆ ಬೇರೆಯವ್ರಿಗೆಲ್ಲ ನನ್ನ ಹೆಸರು ಇಕ್ಕೊಂಡ್ರೆ ಬೇಡ ಅಂತ ಅಂದೆ. ಅದರಲ್ಲಿ ಏನಿಲ್ಲ, ಚೆಲುವ ಕನ್ನಡ ನಾಡು ಅಂತ ಭಾವಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಹಾಗಾಗಿ ಚೆಲುವ ಕನ್ನಡ ಅಲ್ಲಿಂದ ಬಂದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗ ಇದೆ ಸ್ಪರ್ಧಾ ಚೆಲುವ ಕನ್ನಡ. ಓಕೆ, ಸೂಪರ್, ನೈಸ್ ಆಗಿದೆ ಸರ್. ಉದಯವಾಗಲಿ ಚೆಲುವ ಕನ್ನಡ ನಾಡು. ಯಾವ್ಯಾವ ಎಕ್ಸಾಮ್ಗಳಿಗೆ ಈ ಬುಕ್ ಹೆಲ್ಪ್ಫುಲ್ ಆಗುತ್ತೆ ಅಂತ ನೀವು ಹೇಳ್ತೀರಾ, ರೆಕಮೆಂಡ್ ಮಾಡ್ತೀರಾ ಆಸ್ ಎ ಆಥರ್? ಸರ್, ಇದೇನು ಅಂತ ಅಂದರೆ SDA, FDA, PDO, ಗ್ರೂಪ್ ಸಿ ಹಾಗೂ ಮೊನ್ನೆ VA ಎಕ್ಸಾಮ್ VAಗೆ, ಅದೇ ರೀತಿ KSET ನೆಟ್ಟು ಎಲ್ಲ ಎಕ್ಸಾಮ್ಗೂ ಯೂಸ್ ಆಗ್ತದೆ ಸರ್. ಆಮೇಲೆ ಕಡ್ಡಾಯ ಕನ್ನಡ ಅನ್ನೋದು ಪೇಪರ್ಗೂ ಕಂಪಲ್ಸರಿ ಯೂಸ್ ಆಗುತ್ತೆ ಸರ್. ಇಲ್ಲಿ ನೀವು KSET ನೆಟ್ಟು BEd DEd ಹಾಕೊಂಡಿದ್ದೀರಾ, ಅಲ್ಲಿ ಯಾವ ಥರದಲ್ಲಿ ಹೆಲ್ಪ್ ಆಗುತ್ತೆ KSET ನೆಟ್ಟಲ್ಲಿ? ಸರ್, ಇಲ್ಲಿ ಭಾಷಾಶಾಸ್ತ್ರ ಹೊರತುಪಡಿಸಿ ಇನ್ನು 80 ಮಾರ್ಕ್ಸ್ ಎಲ್ಲ ಯೂಸ್ ಆಗುತ್ತೆ ಸರ್. ಈಗ ಹೈಸ್ಕೂಲ್ ಟೀಚರ್ಗೆ ಭಾಷಾಶಾಸ್ತ್ರ ಅಂತ 20 ಮಾರ್ಕ್ಸ್ ಕೇಳ್ತಾರೆ. ಅದು 20 ಮಾರ್ಕ್ಸ್ ಹೊರತುಪಡಿಸಿ ಈಗ ಇದು ಎರಡನೇ, ಇದು ಪಾರ್ಟ್ 1, ಇದು ಪಾರ್ಟ್ 2 ಬಿಡ್ತಾ ಇದ್ದೀನಿ ಸರ್, ಭಾಷಾಶಾಸ್ತ್ರ ಅಂತ. HSTR ನೋಟಿಫಿಕೇಶನ್ ಈಗ ಅರ್ಲಿ ಇದೆ, 2,500 ನೋಟಿಫಿಕೇಶನ್ ಇದೆ. ಈಗ ಒಂದು ಸ್ವಲ್ಪ ಮೀಸಲಾತಿಯಿಂದ ಒಂದು ಸ್ವಲ್ಪ ಲೇಟ್ ಆಗಿದೆ. ಅದು ಭಾಷಾಶಾಸ್ತ್ರ ಎರಡನೇ ಪಾರ್ಟ್ಗೆ ಇಕ್ಕಿ, ಇದು SDA FDA C ಗ್ರೂಪ್ಗೆ ಮಾತ್ರ ಸರ್. ಇದು ಶಿಕ್ಷಕರ ನೇಮಕಾತಿಗೆ ಆಗಲ್ಲ. ಅದು ಇನ್ನೊಂದು 2 ತಿಂಗಳಲ್ಲಿ ಸರ್ ಶಿಕ್ಷಕರ ಭಾಷಾಶಾಸ್ತ್ರ ಆ್ಯಡ್ ಮಾಡ್ತೀರಾ, ಸೇರಿಸ್ಕೊಂಡ್ರೆ ಇದ್ರ ಜೊತೆ ಅದು ಸೇರಿಸ್ಕೊಂಡ್ಬಿಟ್ರೆ ಟೀಚರ್ಸ್ ಎಕ್ಸಾಮ್ಗೂ ಕಂಪ್ಲೀಟ್ ಆಗುತ್ತೆ ಸರ್. ಓಕೆ, ಇದು ಹಂಗಾರೆ ನಮ್ಮ ಪಾರ್ಟ್ 1 ಪಾರ್ಟ್ 2 ಫಿಲ್ಮ್ಗಳು ಬರ್ತಾವಲ್ಲ ಆ ಥರ ಇದು ಪಾರ್ಟ್ 1. ಬಟ್ ಎಲ್ಲ ಬೇರೆ ಎಕ್ಸಾಮ್ ಮೀನ್ಸ್ ಜನರಲ್ ಕನ್ನಡ ಎಕ್ಸಾಮ್ಗಳಿಗೆಲ್ಲ ಕಂಪ್ಲೀಟ್ ಬುಕ್ ಆಗಿದೆ ಸರ್. ಇದುವರೆಗೂ ನಾನು ನೋಡಿದ ಪುಸ್ತಕ 200 ಪುಟ 300 ಪುಟ ಎಲ್ಲ ಇರ್ತಾ ಇತ್ತು. ಬಟ್ ದಿಸ್ ಬುಕ್ ಅರೌಂಡ್ 561 ಪೇಜ್ ಇದೆ ಸರ್. 500 ವೈ ದಿಸ್ ಮಚ್ ಲಾರ್ಜ್? ಯಾಕೆ ನಾವು ಸರ್ ಕಾಂಪಿಟೇಟಿವ್ ಅಲ್ಲಿ ಸರ್ ಓದಿ ಬಂದಿದ್ದು ಸರ್.
ಸರ್ ನಮ್ಮ KPSC ಆ 7 ವೆರಿಫಿಕೇಶನ್ ಆಗಿದೆ ಸರ್. ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಸರ್ 7 ವೆರಿಫಿಕೇಶನ್ ಆಯಿತು. 16 ಸರ್ ನನ್ನ ಫೀಲ್ಡ್ಗೆ ಸರ್ 2016 ಬಂದಿದ್ದು. 2016ರಿಂದ ಹಿಡಿದು 19 ತನಕ ಸರ್ 7 ವೆರಿಫಿಕೇಶನ್ ಆಯಿತು. 4 ವಾರ್ಡನ್ ಆಯಿತು, 2 ಕನ್ನಡ ಟೀಚರು, 1 FDA, 1 ಸೋಷಿಯಲ್ ಟೀಚರ್. ಬಾರ್ಡರ್ವರೆಗೂ ಬಂದು ಜಸ್ಟ್ ಮಿಸ್ ಆಗಿದೆ. ಜಸ್ಟ್ 1:2 1:3ನಲ್ಲಿ ಮಿಸ್ ಆಯಿತು ಸರ್. ಫಸ್ಟು ಸರ್ ನಾನು ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಸರ್ ಕಾಂಪಿಟೇಟಿವ್ ಫೀಲ್ಡ್ ಬಂದು ಇಲ್ಲಿ ಫೇಲ್ಯೂರ್ ಆಯಿತು ಸರ್. ಎಲ್ಲ ಬಾರ್ಡ್ರಿಗೆ ಬರೋವು ಹತ್ತತ್ರ ಸರ್. ಮೊನ್ನೆ ಅಡಿಷನಲ್ಲಿ ಲಿಸ್ಟ್ ಬಿಟ್ರು 0.75 ತಿರ್ಗಾ ಮಿಸ್ ಆಯಿತು ಸರ್ ವಾರ್ಡನ್. ಅದರಿಂದ ಸರ್ ಅದರಿಂದ ಸ್ಫೂರ್ತಿಗೊಂಡು ಸರ್ ನನ್ನ ಸಾಧನೆ ಉಜ್ವಲ ಅಕಾಡೆಮಿಗೆ ಸರ್ ನಮ್ಮ ಮನೆ ನಿಯರ್ ಇದೆ ಉಜ್ವಲ ಅಕಾಡೆಮಿ ಸರ್. ಒಂದು ದಿನಕ್ಕೆ ಸರ್ ಪ್ರತಿದಿನ 2 ರಿಂದ 3 ಬಾರಿ ಹೋಗ್ತಿದ್ದೆ ನಾನು. ಯಾವ್ಯಾವ ಹೊಸ ಬುಕ್ಸ್ಗಳು ಬರ್ತವೆ ಅವನ್ನೆಲ್ಲ ಓದಿವ್ನಿ, ಅಲ್ಲಿ ಫೋಟೋ ಹೊಡ್ಕೊಂಬರಿವ್ನಿ. ಅದರಿಂದ ಪ್ರೇರಣೆಗೊಂಡು ಒಂದು ಬುಕ್ಸ್ ರೆಡಿ ಮಾಡೋಣ, ಅದರ ಆಚೆಗೆ ಎಲ್ಲ ಸಿದ್ಧತೆ ಮಾಡಿ ನೀವೆಲ್ಲೆಲ್ಲಿ ಹೊಡ್ತಾ ತಿಂದಿದ್ರಿ ಆ ಹೊಡ್ತಾ ಇವ್ರು ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಮುಂದಿನ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಿಯಾಗಿ ರೆಡಿ ಮಾಡಿದ್ದೀರಾ. ಉಜ್ವಲ ಅಕಾಡೆಮಿ ಮಂಜುನಾಥ್ ಸರ್ದು ಕೂಡ ನಿಮಗೆ ಬ್ಲೆಸ್ಸಿಂಗ್ ಇದೆ. ಹಾಗೆ ಮಂಜುನಾಥ್ ಬಾಡ್ಗಿ ಸರ್ ಕೂಡ ನಿಮಗೆ ವಿಶ್ ಮಾಡಿದ್ದಾರೆ. ಓಕೆ, ಬೇರೆ ಬುಕ್ಗಳು ತುಂಬ ಇದ್ದಾವೆ. ಸ್ಪರ್ಧಾತ್ಮಕ ಪರೀಕ್ಷೆ ಕನ್ನಡ ಅಂದರೆ ಮಸ್ತ್ ಬುಕ್ ಇದೆ ಸರ್, ಈಗೇನಿಲ್ಲ ಅಂತ. ಬಟ್ ಈ ಬುಕ್ ಏನು ಯುನಿಕ್ ಆಗಿ ವಿಭಿನ್ನವಾಗಿ ಏನು ಕಂಟೆಂಟ್ ಇದ್ರಲ್ಲಿ ಆ್ಯಡ್ ಮಾಡಿದ್ದೀರಾ ಸರ್? ಈಗ ನಮ್ಮ KPSC KNA ಸರ್ ವಿಶೇಷವಾಗಿ ಏನು ಅಂತ ಅಂದರೆ ಸಮಾನಾರ್ಥಕ ಪದಗಳೇ ಸರ್ ಮೇನು. ಹುಡುಗರು ಸರ್ ಈಗ 100 ಮಾರ್ಕ್ಸಲ್ಲಿ ಸರ್ 9 ಸಮಾನಾರ್ಥಕ ಪದಗಳು, 9 ವಿರುದ್ಧಾರ್ಥಕ ಪದಗಳು, 8 ಜೋಡು ನುಡಿಗಳು, ನುಡಿಗಟ್ಟುಗಳು ಈ ಥರ ಕೇಳ್ತಾ ಹೋಗ್ತಾರೆ ಸರ್. ಕನ್ನಡ ಇಂಗ್ಲೀಷ್ ಪರ್ಯಾಯ ಪದಗಳು 5, ಆಮೇಲೆ ತಿರ್ಗಾ ಗಾದೆಗಳು ಒಂದು 5, ಒಗಟುಗಳು ಸರ್. ಈ ಥರ ಕೇಳ್ಕೊಂಡು ಹೋದಾಗ ಸರ್ ಸಮಾನಾರ್ಥಕ ಪದಗಳು ಹುಡುಗರುಗಳಲ್ಲಿ ಹೆಚ್ಚು ಕಮ್ಮಿ 18 ಮಾರ್ಕ್ಸ್ಗೆ 7 ಮಾರ್ಕ್ಸು 8 ಮಾರ್ಕ್ಸ್ ತಗೋತಾ ಇದ್ದಾರೆ. ಸಮಾನಾರ್ಥಕ ಪದಗಳಿಗೆ ಅಷ್ಟು ಗ್ರಿಪ್ ಇಲ್ಲ ಹುಡುಗರುಗಳಿಗೆ. ಇದರಲ್ಲಿ ಸರ್ 5ನೇ ತರಗತಿಯಿಂದ ಹಿಡಿದು ಅಪ್ ಟು ಡಿಗ್ರಿ ತಕ್ಕ ಬರ್ತಕ್ಕಂಥ ಸಮಾನಾರ್ಥಕ ಪದಗಳು, ಆಮೇಲೆ ಆಯಿಂದ ಹಿಡಿದು ಲಾವರೆಗೆ ಬರ್ತಕ್ಕಂಥ ವರ್ಣಮಾಲೆಯಲ್ಲಿ ಬರ್ತಕ್ಕಂತಹ ಅಕ್ಷರಗಳು. ಈಗ ಆ ಅಕ್ಷರದಲ್ಲಿ ಏನು ಬರ್ತದೆ ಮೇಜರ್ ನಾನು ಪೇಪರ್ ಅಬ್ಸರ್ವ್ ಮಾಡಿದ ನನಗೆ ಕಾಣೋದು ಸೂರ್ಯ ಅನ್ನೋದಕ್ಕೆ ವಿಭಿನ್ನವಾಗಿರತ್ತೆ. ಈ ಸರಿ ಸೂರ್ಯಂಗೆ ಒಂದು ಪದ ಕೊಟ್ರೆ ಇನ್ನೊಂದ್ಸರಿ ಇನ್ನೊಂದು ಕೊಡ್ತಾ ಇರ್ತಾರೆ. ಆ ತರ ನೀವೇನಾದ್ರೂ ಒಂದೊಂದು ಪದಕ್ಕೆ ಒಟ್ಟೊಟ್ಟಿಗೆ ಕೊಡುವಂತ ಪ್ರಯತ್ನ ಏನಾದ್ರು ಮಾಡಿದ್ದೀರಾ ಸರ್? ಸರ್ ಮೊನ್ನೆ ಸರ್ CTI ಕ್ವಶನ್ ಅಲ್ಲಿ ಮಿಹಿರ ಅಂತ ಕೇಳಿದ್ರು. ಓಕೆ, ಮಿಹಿರ ಅಂತ ಅಂದ್ರೆ ಸೂರ್ಯ ಸರ್. ಅದು ಸರ್ ಸೂರ್ಯ ಅನ್ನೋದಕ್ಕೆ ನಾನು 52 ಸಮಾನಾರ್ಥಕ ಪದಗಳು ಬರ್ದಿದ್ದೀನಿ. ಒಂದು ಸೂರ್ಯಗೆ 52 ಸಮಾನಾರ್ಥಕ. ಈಗ ರವಿ, ಭಾನು, ಭಾಸ್ಕರ, ಆದಿತ್ಯ ಈ ತರ ಹೇಳ್ತಾ ಹೋಗ್ತಾರೆ. ಅಮ್ಮಮಾರು ಗೂಗಲಲ್ಲಿ ತಡ್ಕೋರು ಸರ್ ಒಂದು 10 ರಿಂದ 12 ಪದಗಳು ಸಿಗ್ಬೋದು. ಡಿಕ್ಷನರಿ ತಡ್ಕೋರು ಒಂದು 12 ರಿಂದ 15 ಪದಗಳು ಸಿಗ್ಬೋದು ಸರ್. 52 ಸೂರ್ಯ ಅನ್ನೋದಕ್ಕೆ ಸಮಾನಾರ್ಥಕ ಪದಗಳು ಹಾಕಿದ್ದೀನಿ. ಸುಧಾಕರ ಅಂತ ಕೇಳಿದ್ರು ಸರಿ. ಸುಧಾಕರ ಅಂತ ಅಂದ್ರೆ ಚಂದ್ರ. ಎಲ್ಲ CTI ಕೇಳಿರೋ ಪೇಪರ್ಗಳು. ಸಲೀಲ ಅಂತ ಕೇಳಿದ್ರು ಸರ್. ಸಲೀಲ ಅಂತ ಅಂದ್ರೆ ನೀರು. ಸಲೀಲ ಅಂದ್ರೆ ನೀರು. ಸಲೀಲ ಅಂದ್ರೆ ನೀರು. ಓಕೆ, ಆ ತರ ಸಮಾನಾರ್ಥಕ ಪದಗಳು ಸರ್ ವಿಭಿನ್ನ ಆಗೈತೆ. ಅಂದ್ರೆ ಈಗ ಒಂದು ಗ್ರಾಮರ್ ಬುಕ್ ತೆಗೆದುಕೊಂಡ್ರೆ ಗ್ರಾಮರ್ನ ಆಚೆಗಿನ ಈ ತರ ಸಮಾನಾರ್ಥಕ ಪದ ಅದು ಇದು ಎಲ್ಲ ಆ್ಯಡ್ ಆಗಿರಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲವೂ ಆ್ಯಡ್ ಆನ್ ಇರುವಂಥ ಪುಸ್ತಕ ಇದೆ. ಅದು ವಿಭಿನ್ನತೆ ಅಂತ ಹೇಳ್ಬೋದು. ಮತ್ತೆ ಒಂದು ಬುಕ್ ಅದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿ ಬುಕ್ ಅಂತ ಅಂದ್ರೆ ಸರ್, ಹುಡುಗರಿಗೆ ಹೆಂಗೆ ಪ್ರಶ್ನೆ ಬಂದಿದ್ವು, ಹೇಗೆ ಬರ್ಬೋದು, ಆ ಥರ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಯೂತ್ಸ್. ನೀವು ಆ ಥರ ಕ್ವಶನ್ ಪೇಪರ್ ಪ್ರೀವಿಯಸ್ ಏನಾರು ಆ್ಯಡ್ ಮಾಡಿದ್ದೀರಾ ಅಥವಾ ಮಾಡಲ್ ಏನಾರು ಆ್ಯಡ್ ಮಾಡಿದ್ದೀರಾ ಸರ್? ಈಗ ಎಲ್ಲ ಬೇರೆ ಬುಕ್ಸ್ಗಳಲ್ಲಿ ಕ್ವಶನ್ ಪೇಪರ್ ಏನು ಅಂತ ಅಂದರೆ ಹಿಂದೆಗಡೆ ಒಂದು 100 ಪೇಜ್ 150 ಪೇಜ್ ಪ್ರೀ ಕ್ವಶನ್ ಪೇಪರ್ ಹಾಕ್ತಾರೆ ಸರ್. ನಂದು ಹೆಂಗೆ ಅಂತ ಅಂದರೆ ಸರಿ ಈ VNL ಕೇಳಿದ್ರ ಕ್ವಶನ್ಗಳು ಎಲ್ಲ ಸರ್ ಹಿಂದಿನ ಎಕ್ಸಾಮಲ್ಲಿ ಏನು ಕ್ವಶನ್ಗಳು ಕೇಳಿದ್ದಾರೆ ಎಲ್ಲ ಸರಿ ಜ್ಞಾನಪೀಠ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂಗೆ ಸರ್. ಈ ಕವಿಗಳು ಅಂದರೆ ಜ್ಞಾನಪೀಠ ರಾಷ್ಟ್ರ ಕವಿಗಳು, ಜ್ಞಾನಪೀಠ ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ವಿಶೇಷವಾಗಿ ಮಹಿಳಾ ಸಾಹಿತಿಗಳು ಸರ್. ಮಹಿಳಾ ಸಾಹಿತಿಗಳು ಸರ್ ಒಂದೇ ಕಡೆ ಸರ್ 35 ಜನ 33 ಜನ ಮಹಿಳಾ ಸಾಹಿತಿಗಳು ಒಂದು ಕಡೆ ಹಾಕಿದ್ದೀನಿ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಗೀತಾ ನಾಗಭೂಷಣ ಅವ್ರದ್ದು ಈ ಬದುಕು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದೆ, ಅದನ್ನ ಅಲ್ಲಿ ಆ್ಯಡ್ ಮಾಡಿಲ್ಲ. ಆಮೇಲೆ ತಿರ್ಗಾ ಸಾರಾ ಬೂರ್ಕರ್ದು ನೃಪತುಂಗ ಪ್ರಶಸ್ತಿ ಬಂತು ಮೇಡಮ್ಗೆ, ಅವ್ರನ್ನ ಅಲ್ಲಿ ಆ್ಯಡ್ ಮಾಡಿಲ್ಲ. ಇನ್ನು 33 ಜನ ಮಹಿಳಾ ಸಾಹಿತಿಗಳು ಒಂದೇ ಕಡೆ ಸಿಗ್ತಾರೆ. ಇಲ್ಲಿ ಏನೇನು ಬೇಕು ಆಯಾ ಚಾಪ್ಟರ್ ವೈಸೇ ಆ್ಯಡ್ ಮಾಡಿದ್ದೀವಿ. ಕ್ವಶನ್ ಪೇಪರ್ನು ನೀವು ಡಿವೈಡ್ ಮಾಡಿ ಎಲ್ಲಿಗೆ ನೀಡಿದೆ ಅಲ್ಲಿಗೆ ಅಲ್ಲ ಹಾಕಿದ್ದೀನಿ ಸರ್. ಈಗ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಂಗೆ ಏನಾರು ಕ್ವಶನ್ಗಳು ಏನಾರ ಪ್ರೀವಿಯಸ್ ಕ್ವಶನ್ ಪೇಪರ್ ಕೇಳಿದ್ರೆ ಅದು ಹಿಂದಗಡೆನೆ ಹಾಕಿದ್ದೀನಿ ಸರ್. ಈ ಜ್ಞಾನಪೀಠ ಪ್ರಶಸ್ತಿಗಳು 8 ಜನ ಮುಗಿದಾದ್ಮೇಲೆ ಈ ಹಿಂದಿನ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳು, KPSC KA ಗ್ರೂಪ್ C ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅಂತಾನೆ ಹಿಂದಗಡೆ ಆ್ಯಡ್ ಮಾಡಿದ್ದೀನಿ. ಓಕೆ, ಸೂಪರ್, ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್. ಕೊನೆಯದಾಗ ಒಂದು ಪ್ರಶ್ನೆ ನನ್ನ ಕಡೆಯಿಂದ ಅಂತಂದರೆ, ಈಗೀಗಂತೂ ಟ್ರೆಂಡ್ ತುಂಬ ಚೇಂಜ್ ಆಗಿದೆ. ಸಾಮಾನ್ಯ ಕನ್ನಡ ಅಂದರೆ ನಾವೆಲ್ಲ ಔಟ್ ಆಫ್ ಅಂತ ಇದ್ವಿ. ಈಗ ತುಂಬ ಲಿಟ್ರೇಚರ್ ಎಳ್ಕೊಂಬರ್ತಾ ಇದ್ದಾರೆ ಸಾಹಿತ್ಯನ ಸರ್. ಹೌದು, ಈ ಬುಕ್ಕಲ್ಲಿ ಗ್ರಾಮರ್ನಾಚೆಗೆ ಈಗ ಹೆಂಗೂ ನೀವು ವೊಕ್ಯಾಬ್ಯುಲರಿ ಎಲ್ಲ ಆ್ಯಡ್ ಮಾಡಿದಿರಿ ಅಂದ್ರಿ, ನುಡಿಗಟ್ಟುಗಳು, ಸಮಾನಾರ್ಥಕ ಪದಗಳು, ಅದ್ರ ಆಚೆಗೆ ಸಾಹಿತ್ಯ, ಹಳೆಗನ್ನಡ, ನಡುಗನ್ನಡ, ಆಧುನಿಕ
ಮಾಡರ್ನ್ ಕನ್ನಡ ಯಾಡ್ ಮಾಡ್ತೀವಿ ಸರ್. ಇವೆಲ್ಲ ಇರುತ್ತೆ. ಸರ್ ಈಗ ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ, ಹರಿಹರ ಯುಗ ಓಕೆ ಓಕೆ ಅವೆಲ್ಲ ಯಾಡ್ ಮಾಡ್ತಾ ಇದೀವಿ ಸರ್. ನಿಮ್ದು ಆ ಥರ ಹೇಳ್ತೀರಾ ನೀವು? ಸರ್ ಹೌದು, ಓಲ್ಡ್ ಕಾಲಾನುಕ್ರಮದಲ್ಲಿ ಸರ್. ಓಕೆ ಓಕೆ ಅದನ್ನೆಲ್ಲ ಆ್ಯಡ್ ಯಾಡ್ ಮಾಡಿದೀವಿ ಸರ್. ಆಮೇಲೆ ಸರ್ ಅದಾದ ಅಲ್ಲಿ ಬರುವ ಪ್ರಮುಖ ಕವಿಗಳು ಅವ್ರ ಕೃತಿ. ಸರ್ ಈಗ ಪಂಪಯುಗದಲ್ಲಿ ಯಾವ ಕವಿಗಳು ಯಾರು ಬರ್ತಾರೆ, ಹರಿಹರ ಯುಗದಲ್ಲಿ ಯಾರು ಕವಿಗಳು ಬರ್ತಾರೆ, ಕುಮಾರವ್ಯಾಸ ಯುಗದಲ್ಲಿ ಯಾರು ಕವಿಗಳು ಬರ್ತಾರೆ, ಈಗ 9ನೇ ಶತಮಾನ 10ನೇ ಶತಮಾನದಲ್ಲಿ ಪಂಪಯುಗಗಳಲ್ಲಿ ಯಾರು ಕವಿಗಳು ಬರ್ತಾರೆ, ಆ ಥರ ಸರ್ ಎಲ್ಲ ಕವಿಗಳು ಒಂದೇ ಕಡೆ ಹಾಕಿ ಸರ್ ಈಗ ಪಂಪಯುಗದಲ್ಲಿ ಬರ್ತಕ್ಕಂಥ ಕವಿಗಳು ಅವ್ರ ವಿಶೇಷತೆ ಏನಾರ ಎಕ್ಸಾಮಲ್ಲಿ ಕೇಳಿತ್ತು ಅಂದರೆ ಅಲ್ಲೇ ಆ್ಯಡ್ ಮಾಡಿದ್ದೀವಿ. ಈ ಕುಮಾರವ್ಯಾಸ ಯುಗದಲ್ಲಿ ಕುಮಾರವ್ಯಾಸರು 1430 ಬರ್ತಾರೆ. ಆ ಕುಮಾರವ್ಯಾಸ ಯುಗಕ್ಕೆ ಸಂಬಂಧಪಟ್ಟಂಗೆ ಏನಾರು ಕ್ವಶನ್ಗಳು ಕೇಳಿತ್ತು ಅಂತ ಅಂದರೆ ಅದ್ರ ಹಿಂದೆಗಡೆನೇ ಆ್ಯಡ್ ಮಾಡಿರ್ತೀವಿ. ಅಲ್ಲಿಗೆ ಲಿಟ್ರೇಚರ್ ಕೂಡ ಕಂಪ್ಲೀಟ್ ಕವರ್ ಮಾಡಿದ್ದೀವಿ. ಓಕೆ, ಇದ್ರಾಚೆಗೆ ಈ ಬುಕ್ಕನ್ನು ನಾನು ಕೇಳೋ ಪ್ರಶ್ನೆ ಮುಗೀತು ಸರ್. ಈ ಬುಕ್ ನಮ್ಮ ಯುವಕ ಯುವತಿಯರು ಕೊಂಡು ಓದಬೇಕು ಅಂದರೆ ಬರೀ ನಾವೀಗ ಹೇಳೋದು ಕೊಳ್ಳಬೇಕು ಅಂತಲೇ ಹೇಳ್ತಾ ಇದ್ದೀವಿ. ಹೌದು ಸರ್. ಅದಕ್ಕೋಸ್ಕರ ಅವ್ರಿಗೆ ಏನಿದರಲ್ಲಿ ಎಸ್ ಹೌದು ಇಂಥದ್ದಿದೆ ಸರ್ ಅಂತ ಪ್ರೂವ್ ಮಾಡುವಂಥದ್ದು ಏನಿದೆ ನೀವು ಸರ್? ವಿಶೇಷತೆ ಏನು ಅಂದರೆ 494ನೇ ಪೇಜಿಂದ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಳು ಅಂತ ಹಾಕಿದ್ದೀನಿ ಸರ್. ಓಕೆ, ಸುಮಾರು ಒಂದು 90-80 ಸರ್ 494ನೇ ಪೇಜಿಂದ ಹಾಕಿದ್ದೀನಿ. ಈಗ ಸಮಾನಾರ್ಥಕ ಪದಗಳು 98ನೇ ಪೇಜಲ್ಲಿದೆ. 98ನೇ ಪೇಜ್ ಇದಿದೆ ಸಮಾನಾರ್ಥಕ ಪದಗಳು. 494ನೇ ಪೇಜಿಂದ ಹಿಡಿದು 561ನೇ ಪೇಜ್ ತನಕ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಳು ಅಂತ ಹಾಕಿದ್ದೀವಿ. ಈಗ ಬಿರುದುಗಳು, ಕನ್ನಡ ಸಾಹಿತಿಗಳ ಬಿರುದುಗಳು, ಆತ್ಮಕಥನಗಳು, ಕಾವ್ಯನಾಮಗಳು, ಆಮೇಲೆ ಬಿರುದುಗಳಾಯ್ತಾ. ಆಮೇಲೆ ಸರ್ ಈಗ ವಿಶ್ವವಿದ್ಯಾನಿಲಯದ ಘೋಷವಾಕ್ಯಗಳು, ಪ್ರಾಣಿ ಪಕ್ಷಿಗಳ ಧ್ವನಿಗಳು ಕೇಳ್ತಾ ಇರ್ತಾರೆ ಸರ್. ಈ ಥರ ಸರ್ ಎಲ್ಲ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಸರ್ ನಿಮಗೆ ಈಗ 10 ವರ್ಷ ಎಕ್ಸಾಮ್ ಬರ್ದ ಅನುಭವ, ಅಲ್ಲಿ ಪ್ರಶ್ನೆಗಳು ಹೆಂಗೆ ಸ್ಪಿನ್ ಆಗ್ತಾ ಸರ್. ಹೌದು ಸರ್. ಅದು ಎಲ್ಲದನ್ನೂ ನೀವು ಕಂಟೆಂಟ್ ಮಾಡಿ ಇಲ್ಲಿ ರೆಡಿ ಮಾಡಿದ್ದೀರಾ ಸರ್. ಹೌದು, ಯಾವುದೇ ಕೊರತೆ ಅನ್ಸಲ್ಲ ಸರ್. ನಮ್ಗೇನು ಅಂದರೆ ಸರ್ ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ಗೆ ಇಂಗ್ಲೀಷು ಕಂಪ್ಯೂಟರ್ ಒಂದು ಸ್ವಲ್ಪ ಬರ್ತದೆ ಸರ್. ಈಗ ಆಲ್ಮೋಸ್ಟ್ ಸರ್ ಈಗ ಸಿ ಗ್ರೂಪ್ ಅಂತ ಮಾಡಿದ್ರು ಸರ್ 2016ರಿಂದ. ಫಸ್ಟ್ ಎಲ್ಲ ಸರ್ SDA FDA ಒಳಗೆ 100 ಮಾರ್ಕ್ಸ್ ನಡೀತು ಅಂತ ಅಂದರೆ GK ಸರ್ GK 100 ಮಾರ್ಕ್ಸ್ ನಡೆಯೋದು, ಕನ್ನಡ 100 ಮಾರ್ಕ್ಸ್ ನಡೆಯೋದು. ಆದ್ದರಿಂದ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗೋದು ಸರ್. ನಮ್ಮವೆಲ್ಲ FDAಗಳು 92 ಬಂದಿತ್ತು ಸರ್ ಎಷ್ಟು ಕಮ್ಮಿ 2021ರಲ್ಲಿ. ಏನು ಅಂತ ಅಂದರೆ ಸರ್ ಸೈನ್ಸ್ ಕ್ವಶನ್ಗಳು 46 ಕ್ವಶನ್ ಸೈನ್ಸ್ ಬಿದ್ದಿದ್ದು. ನಾವು ಆರ್ಟ್ಸ್ ಹುಡುಗರು ಆಗಿದ್ದರಿಂದ ಸೈನ್ಸು ಭಾಳ ನಮ್ಗೆ ಟಫ್ ಆಯಿತು. 92 ಕನ್ನಡ ಬಂದಿದ್ರು ನಂದು ಅಪಾಯಿಂಟ್ ಆಗಲಿಲ್ಲ ಸರ್, ಬಾರ್ಡ್ರಿಗೆ ಬಂದೋಯ್ತು ಸರ್. ದಟ್ಸ್ ವೈ GK ನಾವು 360 ಡಿಗ್ರಿಲೇ ವರ್ಕ್ ಮಾಡಬೇಕು ಅನ್ನೋದು. ಯಾವುದೋ ಒಂದು ಎಕ್ಸಾಮಲ್ಲಿ ಒಂದು ಸಬ್ಜೆಕ್ಟ್ ಮೇಲೆ ಹೋಗ್ಬಿಟ್ರು ಅಂದರೆ ನೀವು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಆಗಿ ಹೋಗ್ಬೇಕಾದ್ರೆ 360 ಡಿಗ್ರಿಯಲ್ಲಿ ಸೈನ್ಸು, ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಆ್ಯಂಡ್ ಸೋಷಿಯಲ್ ಸ್ಟಡೀಸು ಬಿಡೋಂಗಿಲ್ಲ. ಸ್ವಲ್ಪ ಸ್ಪಿನ್ ಮಾಡಿ ಕಾನ್ಸ್ಟಿಟ್ಯೂಷನ್ ಎಕಾನಮಿ ಹಾಕಿದ್ರೆ ಅಲ್ಲೂ ಬಿದ್ದೋಗ್ತೀರಿ. ಹಂಗಾಗಿ ಎಲ್ಲ ಸಬ್ಜೆಕ್ಟನ್ನು ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೇಕು. ಫಸ್ಟ್ ಪೇಪರ್ ಸರ್ ಹೊಡ್ತಾ ತಿಂದಿರೋದನ್ನು ಸುಮಾರು ಸರಿ ಹೇಳಿದ್ದಾರೆ. ಈಗ ಅವರು ಅದ್ಭುತವಾದ ಬುಕ್ಕನ್ನು ರಚನೆ ಮಾಡ್ಕೊಂಡ್ಬಂದು ಕನ್ನಡದಲ್ಲಿ ಟಾಪ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗೋ ಬುಕ್ ಬರೆದಿದ್ದಾರೆ. ಈಗ ಹೆಂಗೂ 3 ತಿಂಗಳು ಯಾವುದೇ ನೋಟಿಫಿಕೇಶನ್ ಇರಲ್ಲ, ಬಿಕಾಸ್ ಇನ್ನರ್ ರಿಸರ್ವೇಷನ್ ರಿಲೇಟೆಡ್ ಆಗಿ ಒಂದು ಸರ್ಕಾರದ ಕಡೆಯಿಂದ ಒಂದು ತಡೆ ಇದೆ. ಹಾಗಾಗಿ ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ನಿಮಗೆ ಯಾವುದೇ ನೋಟಿಫಿಕೇಷನ್ ಆಗಿ ಗಾಬರಿ ಓಡಿಸೋ ಟೈಮ್ ಇರಲ್ಲ. ಇಂಥದ್ದೊಂದು ಒಳ್ಳೆ ಪುಸ್ತಕ ತೆಗೆದುಕೊಳ್ರಿ, ಕಂಪ್ಲೀಟ್ ಪ್ಯಾಕ್ ಮಾಡ್ಕೊಳ್ರಿ. ಅಂದರೆ ಒಂದು ಎಕ್ಸಾಮ್ಗೆ ಹೋದರೆ ನಾನು ಹೇಳೋದಷ್ಟೇ, ನಾವು ಟಾರ್ಗೆಟ್ ಇಡೋದೇ ಔಟ್ ಆಫ್ ಔಟ್ ಅಂತ. ನಿಮಗೆ ಸುಮ್ಮನೆ ಇವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಾರೆ, ಹಾಗಲ್ಲ. ನಮ್ಮ ಎಫರ್ಟ್ ಅಷ್ಟು ಹಾಕ್ಬಿಡ್ಬೇಕು, ಅಲ್ಲಿ 1-2 ಕಡಿಮೆ ಬರುತ್ತೆ. ಹಾಗಾಗಿ ಈ ಪುಸ್ತಕ ನನ್ನ ಕಡೆಯಿಂದ ಶಿಫಾರಸು ಮಾಡ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿಕಾಸ್ ನಾನು 1 hour 2 hour ನೋಡೇ ಹೇಳೋದು ಚೆನ್ನಾಗಿದೆ. ಯಾರು ಇನ್ಮೇಲೆ ಕನ್ನಡ ಬುಕ್ ಕೊಳ್ತೀರಿ ಅಂತೀರಿ, ಇದಕ್ಕೆ ಒಂದು ಬೆಸ್ಟ್ ಬುಕ್ ಅಂತ ನಾನು ಕನ್ಸಿಡರ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಈ ಪುಸ್ತಕವನ್ನು ಬೆಂಬಲಿಸಿ ನಮ್ಮ ಮೇಲುಕೋಟೆ ಚೆಲುವರಾಜ್ ಅವರು ಇನ್ನಷ್ಟು ಪುಸ್ತಕ ಈ ಕನ್ನಡ ಜ್ಞಾನಲೋಕಕ್ಕೆ ನೀಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್.